ಶಾಂತಿ. ದಿನಾಂಕ 3/8/2024. ಪ್ರಾತಃ ಮುರಳಿ. ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ಈ ಅಪರಿಮಿತದ ವೇದಿಕೆ ಮಂಚ ಆಗಿದೆ. ಇದರಲ್ಲಿ ನೀವು ಆತ್ಮಗಳು ಪಾತ್ರವನ್ನಭಿನಯಿಸಲು ಬಂಧಿತರಾಗಿದ್ದೀರಿ. ಇದರಲ್ಲಿ ಪ್ರತಿಯೊಬ್ಬರ ಪಾತ್ರ ನಿಗದಿಯಾಗಿದೆ. ಈ ಅಪರಿಮಿತದ ವೇದಿಕೆ ಮಂಚ ಆಗಿದೆ. ಇದರಲ್ಲಿ ನೀವು ಆತ್ಮಗಳು ಪಾತ್ರವನ್ನಭಿನಯಿಸಲು ಬಂಧಿತರಾಗಿದ್ದೀರಿ. ಇದರಲ್ಲಿ ಪ್ರತಿಯೊಬ್ಬರ ಪಾತ್ರ ನಿಗದಿಯಾಗಿದೆ. ಪ್ರಶ್ನೆ: ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಪುರುಷಾರ್ಥ ಏನು? ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಪುರುಷಾರ್ಥ ಏನು? ಉತ್ತರ: ಕರ್ಮಾತೀತರಾಗಬೇಕೆಂದರೆ ಪೂರ್ಣ ಸಮರ್ಪಿತರಾಗಬೇಕಾಗುತ್ತದೆ. ತನ್ನದೇನೂ ಇಲ್ಲ, ಎಲ್ಲವನ್ನೂ ಮರೆತು ಹೋದಾಗ ಕರ್ಮಾತೀತರಾಗಬಹುದು. ಯಾರಿಗೆ ಧನ, ಸಂಪತ್ತು, ಮಕ್ಕಳು ಇತ್ಯಾದಿಯ ನೆನಪು ಬರುತ್ತದೆ, ಅವರು ಕರ್ಮಾತೀತರಾಗಲು ಸಾಧ್ಯವಿಲ್ಲ. ಆದ್ದರಿಂದ ಬಾಬಾ ಹೇಳುತ್ತಾರೆ, ನಾನು ಬಡವರ ಬಂಧು ಆಗಿದ್ದೇನೆ. ಬಡ ಮಕ್ಕಳು ಬೇಗನೆ ಸಮರ್ಪಿತರಾಗುತ್ತಾರೆ. ಸಹಜವಾಗಿಯೇ ಎಲ್ಲವನ್ನೂ ಮರೆತು ಒಬ್ಬ ತಂದೆಯ ನೆನಪಿನಲ್ಲಿರಲು ಸಾಧ್ಯವಿದೆ. ಓಂ ಶಾಂತಿ. ಆತ್ಮೀಯ ತಂದೆ ಕುಳಿತು ತನ್ನ ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಾರೆ, ಈಗ ಮನೆಗೆ ಹೋಗಬೇಕೆಂಬುದು ಮಕ್ಕಳ ಬುದ್ಧಿಯಲ್ಲಿ ಖಂಡಿತ ಇದೆ, ಭಕ್ತರ ಬುದ್ಧಿಯಲ್ಲಿ ಇರುವುದಿಲ್ಲ. ನೀವು ತಿಳಿಯುತ್ತೀರಿ, ಈ 84ರ ಚಕ್ರ ಈಗ ಪೂರ್ಣ ಆಗಿದೆ. ಇದು ಬಹಳ ದೊಡ್ಡ ವಿಶಾಲವಾದ ಮಂಟಪ ಅಥವಾ ವೇದಿಕೆಯಾಗಿದೆ. ಅನ್ಲಿಮಿಟೆಡ್ ಸ್ಟೇಜ್ ಆಗಿದೆ. ಈ ಹಳೆಯ ಮಂಟಪವನ್ನು ಬಿಟ್ಟು ಮನೆಗೆ ಹೋಗಬೇಕು. ಅಪವಿತ್ರ ಆತ್ಮಗಳಂತೂ ಹೋಗುವುದಕ್ಕೆ ಸಾಧ್ಯವಿಲ್ಲ. ಖಂಡಿತ ಪವಿತ್ರರಾಗಬೇಕು. ಈಗ ಈ ಆಟದ ಅಂತ್ಯ ಆಗಿದೆ. ಅಪರಂ ಅಪಾರ ದುಃಖಗಳದ್ದು ಈಗ ಅಂತ್ಯ ಆಗಿದೆ. ಈ ಸಮಯ ಇದೆಲ್ಲ ಮಾಯೆಯ ಆಡಂಬರ ಆಗಿದೆ. ಅದನ್ನು ಮನುಷ್ಯ ಸ್ವರ್ಗ ಎಂದು ತಿಳಿಯುತ್ತಾನೆ. ಎಷ್ಟೊಂದು ಮಹಲ್, ಮಹಡಿಗಳು, ಮೋಟರ್ ಇತ್ಯಾದಿ ಇದೆ. ಇದಕ್ಕೆ ಮಾಯೆಯ ಪೈಪೋಟಿ ಎಂದು ಹೇಳುತ್ತಾರೆ. ಸ್ವರ್ಗದ ಜೊತೆಗೆ ನರಕದ ಹೋಲಿಕೆಯಲ್ಲಿ ಪೈಪೋಟಿಯಾಗಿದೆ. ಅಲ್ಪಕಾಲಕ್ಕಾಗಿ ಸುಖ ಇದೆ. ಡ್ರಾಮಾನುಸಾರವಾಗಿ ಇದು ಮಾಯೆಯ ದುರಾಸೆಯಾಗಿದೆ. ಎಷ್ಟೊಂದು ಮನುಷ್ಯರಿದ್ದಾರೆ. ಮೊದಲಂತೂ ಕೇವಲ ಒಂದು ಆದಿ ಸನಾತನ ದೇವತಾ ಧರ್ಮವೇ ಇತ್ತು. ಈಗಂತೂ ಮಂಟಪ ಪೂರ್ಣ ತುಂಬಿ ಹೋಗಿದೆ. ಈಗ ಈ ಚಕ್ರ ಪೂರ್ಣ ಆಗುತ್ತದೆ. ಎಲ್ಲರೂ ತಮೋಪ್ರಧಾನರಾಗಿದ್ದಾರೆ. ಸೃಷ್ಟಿ ಸಹ ತಮೋಪ್ರಧಾನ ಆಗಿದೆ. ನಂತರ ಸತೋಪ್ರಧಾನ ಆಗಬೇಕು. ಪೂರ್ಣ ಸೃಷ್ಟಿ ಹೊಸದು ಬೇಕಲ್ಲವೇ? ಹೊಸದರಿಂದ ಹಳೆಯದು, ಹಳೆಯದರಿಂದ ಹೊಸದು. ಇದಂತೂ ಅಗಣಿತ ಬಾರಿ ನಡೆಯುತ್ತಾ ಬಂದಿದೆ. ಅನಾದಿ ಆಟ ಆಗಿದೆ. ಎಂದಿನಿಂದ ಶುರುವಾಯಿತು ಇದನ್ನು ಹೇಳಲು ಸಾಧ್ಯವಿಲ್ಲ. ಅನಾದಿ ನಡೆಯುತ್ತಲೇ ಇರುತ್ತದೆ. ಇದನ್ನು ಸಹ ನೀವು ತಿಳಿದಿದ್ದೀರಿ, ಬೇರೆ ಯಾರೂ ತಿಳಿದಿಲ್ಲ. ನಿಮಗೂ ಸಹ ಈ ಜ್ಞಾನ ಸಿಗುವುದಕ್ಕೂ ಮೊದಲು ಏನನ್ನೂ ತಿಳಿದಿರಲಿಲ್ಲ. ದೇವತೆಯರು ಸಹ ತಿಳಿದುಕೊಂಡಿರಲಿಲ್ಲ. ಕೇವಲ ನೀವು ಪುರುಷೋತ್ತಮ ಸಂಗಮಯುಗಿ ಬ್ರಾಹ್ಮಣರೇ ತಿಳಿದುಕೊಂಡಿದ್ದೀರಿ. ಅನಂತರ ಈ ಜ್ಞಾನ ಪ್ರಾಯಲೋಪವಾಗುತ್ತದೆ. ತಂದೆ ಸುಖಧಾಮದ ಮಾಲೀಕ ಮಾಡಿದರು. ಬಾಕಿ ಇನ್ನೇನು ಬೇಕು? ತಂದೆಯಿಂದ ಏನನ್ನು ಪಡೆಯಬೇಕಿತ್ತೋ ಅದನ್ನು ಪಡೆದುಕೊಂಡಾಯಿತು. ಬಾಕಿ ಇನ್ನೇನು ಪಡೆಯುವುದಕ್ಕೆ ಇರುವುದಿಲ್ಲ. ಅಂದ ಮೇಲೆ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನೀವೇ ಎಲ್ಲರಿಗಿಂತ ಜಾಸ್ತಿ ಪತಿತರಾಗಿದ್ದೀರಿ. ಮೊಟ್ಟ ಮೊದಲು ನೀವೇ ಪಾತ್ರವನ್ನಭಿನಯಿಸಲು ಬರುತ್ತೀರಿ. ನೀವೇ ಮೊದಲು ಹೋಗಬೇಕು. ಚಕ್ರ ಅಲ್ಲವೇ? ಮೊಟ್ಟ ಮೊದಲು ನೀವೇ ಮಾಲೆಯಲ್ಲಿ ಪೋಣಿಸಲ್ಪಡುತ್ತೀರಿ. ಇದು ರುದ್ರಮಾಲೆ ಅಲ್ಲವೇ? ದಾರದಲ್ಲಿ ಪೂರ್ಣ ಜಗತ್ತಿನ ಮನುಷ್ಯರು ಪೋಣಿಸಲ್ಪಡುತ್ತಾರೆ. ದಾರದಿಂದ ಹೊರಬಂದು ಪರಮಧಾಮಕ್ಕೆ ಹೊರಟು ಹೋಗುತ್ತಾರೆ. ನಂತರ ಅದೇ ರೀತಿ ದಾರದಲ್ಲಿ ಪೋಣಿಸಲ್ಪಡುತ್ತಾರೆ. ಬಹಳ ದೊಡ್ಡ ಮಾಲೆಯಾಗಿದೆ. ಶಿವಬಾಬನಿಗೆ ಎಷ್ಟೊಂದು ಮಕ್ಕಳಿದ್ದಾರೆ.
ಮೊಟ್ಟಮೊದಲು ನೀವು ದೇವತೆಗಳು ಬರುತ್ತೀರಿ. ಇದು ಅಪರಿಮಿತದ ಮಾಲೆಯಾಗಿದೆ. ಇದರಲ್ಲಿ ಎಲ್ಲರೂ ಮಣಿಗಳ ರೀತಿ ಪೋಣಿಸಲ್ಪಡುತ್ತೀರಿ. ರುದ್ರಮಾಲೆ ಹಾಗೂ ವಿಷ್ಣುವಿನ ಮಾಲೆಯ ಗಾಯನ ಮಾಡಲಾಗುತ್ತದೆ. ಪ್ರಜಾಪಿತ ಬ್ರಹ್ಮನ ಮಾಲೆ ಅಲ್ಲ. ನೀವು ಬ್ರಹ್ಮ ಕುಮಾರ ಕುಮಾರಿಯರ ಮಾಲೆ ಆಗುವುದಿಲ್ಲ. ಏಕೆಂದರೆ ನೀವು ಏರುತ್ತೀರಿ, ಬೀಳುತ್ತೀರಿ, ಸೋಲನ್ನು ಅನುಭವಿಸುತ್ತೀರಿ. ಪದೇ ಪದೇ ಮಾಯೆ ಬೀಳಿಸಿಬಿಡುತ್ತದೆ. ಆದ್ದರಿಂದ ಬ್ರಾಹ್ಮಣರ ಮಾಲೆ ಆಗುವುದಿಲ್ಲ. ಯಾವಾಗ ಪೂರ್ಣ ಉತ್ತೀರ್ಣರಾಗುತ್ತಾರೆ ಆಗ ವಿಷ್ಣುವಿನ ಮಾಲೆ ಆಗುತ್ತದೆ. ಹಾಗಂತೂ ಪ್ರಜಾಪಿತ ಬ್ರಹ್ಮನದ್ದು ವಂಶಾವಳಿ ಇದೆ. ಯಾವಾಗ ಉತ್ತೀರ್ಣರಾಗುತ್ತಾರೆ ಆಗ ಬ್ರಹ್ಮನದ್ದು ಸಹ ಮಾಲೆ ಎಂದು ಹೇಳಬೇಕು. ವಂಶಾವಳಿ ಆಗುತ್ತದೆ. ಈ ಸಮಯದ ಮಾಲೆ ಆಗಲು ಸಾಧ್ಯವಿಲ್ಲ. ಏಕೆಂದರೆ ಇಂದು ಪವಿತ್ರರಾಗುತ್ತಾರೆ. ನಾಳೆ ನಂತರ ಮಾಯೆ ಕೆನ್ನೆಗೆ ಹೊಡೆದು ಕಲೆಯನ್ನೇ ತೆಗೆದುಬಿಡುತ್ತದೆ. ಮಾಡಿಕೊಂಡಿರುವ ಸಂಪಾದನೆ ಸಮಾಪ್ತಿಯಾಗುತ್ತದೆ. ಮುರಿದು ಬೀಳುತ್ತಾರೆ. ಎಲ್ಲಿಂದ ಬೀಳುತ್ತಾರೆ ಆಲೋಚನೆ ಮಾಡಿ. ತಂದೆಯಂತೂ ವಿಶ್ವದ ಮಾಲೀಕ ಮಾಡುತ್ತಾರೆ. ಅವರ ಶ್ರೀಮತದಂತೆ ನಡೆಯುವುದರಿಂದ ನೀವು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿದೆ. ಸೋಲನ್ನು ಅನುಭವಿಸಿದರೆ ಸಮಾಪ್ತಿ. ಕಾಮವಿಕಾರ ಮಹಾಶತ್ರು ಆಗಿದೆ. ಆದ್ದರಿಂದ ಸೋಲನ್ನು ಅನುಭವಿಸಬಾರದು. ಉಳಿದೆಲ್ಲ ವಿಕಾರ ಮಕ್ಕಳು ಮರಿಯಾಗಿದೆ. ಕಾಮವಿಕಾರ ದೊಡ್ಡ ಶತ್ರು ಆಗಿದೆ. ಅದರ ಮೇಲೇನೆ ಜಯಗಳಿಸಬೇಕು. ಕಾಮವಿಕಾರದ ಮೇಲೆ ಜಯಗಳಿಸುವುದರಿಂದ ನೀವು ಜಗಜ್ಜೀತರಾಗುತ್ತೀರಿ. ಈ 5 ವಿಕಾರ ಅರ್ಧ ಕಲ್ಪದ ಶತ್ರು ಆಗಿದೆ. ಅದು ಸಹ ಬಿಡುವುದಿಲ್ಲ. ಕ್ರೋಧ ಮಾಡಬೇಕಾಗುತ್ತದೆ ಎಂದು ಎಲ್ಲರೂ ಕಿರುಚಾಡುತ್ತಾರೆ. ಆದರೆ ಅವಶ್ಯಕತೆ ಏನಿದೆ? ಪ್ರೀತಿಯಿಂದಲೂ ಕೆಲಸ ತೆಗೆಯಲು ಸಾಧ್ಯವಿದೆ. ಕಳ್ಳರಿಗೂ ಸಹ ಪ್ರೀತಿಯಿಂದ ಒಂದು ವೇಳೆ ತಿಳಿಸಿಕೊಟ್ಟರೆ ಅವರು ತಕ್ಷಣ ಸತ್ಯವನ್ನು ಹೇಳಿಬಿಡುತ್ತಾರೆ. ತಂದೆ ಹೇಳುತ್ತಾರೆ, ನಾನು ಪ್ರೀತಿಯ ಸಾಗರನಲ್ಲವೇ? ಅಂದ ಮೇಲೆ ಮಕ್ಕಳು ಸಹ ಪ್ರೀತಿಯಿಂದ ಕೆಲಸ ತೆಗೆಯಬೇಕು. ಭಲೆ ಯಾವುದೇ ಪೊಸಿಷನ್ ಆಗಿರಲಿ. ಬಾಬನ ಬಳಿ ಮಿಲಿಟರಿಯವರು ಸಹ ಬರುತ್ತಾರೆ. ಅವರುಗಳಿಗೂ ಸಹ ಬಾಬಾ ತಿಳಿಸುತ್ತಾರೆ, ನೀವು ಸ್ವರ್ಗಕ್ಕೆ ಹೋಗಲು ಬಯಸುತ್ತೀರೆಂದರೆ ಕೇವಲ ಶಿವಬಾಬಾರವರನ್ನು ನೆನಪು ಮಾಡಿ. ಅವರಿಗೆ ಹೇಳಲಾಗುತ್ತದೆ, ನೀವು ಯುದ್ಧದ ಮೈದಾನದಲ್ಲಿ ಸತ್ತರೆ ಸ್ವರ್ಗಕ್ಕೆ ಹೋಗುತ್ತೀರಿ ಎಂದು. ವಾಸ್ತವದಲ್ಲಿ ಯುದ್ಧದ ಮೈದಾನ ಅಂತೂ ಇದಾಗಿದೆ. ಅವರಂತೂ ಯುದ್ಧ ಮಾಡುತ್ತಾ ಮಾಡುತ್ತಾ ಸಾಯುತ್ತಾರೆ. ಆಗ ನಂತರ ಅಲ್ಲಿ ಹೋಗಿ ಜನ್ಮ ತೆಗೆದುಕೊಳ್ಳುತ್ತಾರೆ. ಏಕೆಂದರೆ ಸಂಸ್ಕಾರ ತೆಗೆದುಕೊಂಡು ಹೋಗುತ್ತಾರೆ. ಸ್ವರ್ಗಕ್ಕಂತೂ ಹೋಗಲು ಸಾಧ್ಯವಿಲ್ಲ. ಅಂದಮೇಲೆ ಬಾಬಾ ಅವರುಗಳಿಗೂ ಸಹ ತಿಳಿಸುತ್ತಿದ್ದರು, ಶಿವಬಾಬಾರವರನ್ನು ನೆನಪು ಮಾಡುವುದರಿಂದ ನೀವು ಸ್ವರ್ಗಕ್ಕೆ ಹೋಗಲು ಸಾಧ್ಯವಿದೆ. ಏಕೆಂದರೆ ಸ್ವರ್ಗದ ಸ್ಥಾಪನೆ ಆಗುತ್ತಿದೆ. ಶಿವಬಾಬನ ನೆನಪಿನಿಂದಲೇ ವಿಕರ್ಮ ವಿನಾಶ ಆಗುತ್ತದೆ. ಸ್ವಲ್ಪವೇ ಆದರೂ ಈ ಜ್ಞಾನ ಸಿಕ್ಕಿದರೆ ಅವಿನಾಶಿ ಜ್ಞಾನದ ವಿನಾಶ ಆಗುವುದಿಲ್ಲ. ನೀವು ಮಕ್ಕಳು ಈ ಮೇಳ ಇತ್ಯಾದಿಯನ್ನು ಮಾಡುತ್ತೀರಿ. ಆಗ ಎಷ್ಟೊಂದು ಪ್ರಜೆ ತಯಾರಾಗುತ್ತಾರೆ. ನೀವು ಆತ್ಮೀಯ ಸೇನೆಯಾಗಿದ್ದೀರಲ್ಲವೇ? ಇದರಲ್ಲಿ ಕಮಾಂಡರ್, ಮೇಜರ್ ಇತ್ಯಾದಿ ಕಡಿಮೆ ಮಂದಿ ಇರುತ್ತಾರೆ. ಪ್ರಜೆಯಂತೂ ಬಹಳಷ್ಟು ಆಗುತ್ತಾರೆ. ಯಾರು ಚೆನ್ನಾಗಿ ತಿಳಿಸುತ್ತಾರೆ ಅವರು ಏನಾದರೊಂದು ಒಳ್ಳೆಯ ಪದವಿಯನ್ನು ಪಡೆಯುತ್ತಾರೆ. ಅವರಲ್ಲಿಯೂ ಸಹ ಫಸ್ಟ್, ಸೆಕೆಂಡ್, ಥರ್ಡ್ ಗ್ರೇಡ್ ಇರುತ್ತಾರೆ. ನೀವು ಶಿಕ್ಷಣ ಕೊಡುತ್ತೀರಿ. ಕೆಲವರಂತೂ ಪೂರ್ಣ ತನ್ನ ಸಮಾನರಾಗುತ್ತಾರೆ. ಕೆಲವರು ಎಲ್ಲರಿಗಿಂತ ಮೇಲೂ ಹೋಗುವ ಸಾಧ್ಯತೆ ಇದೆ. ಒಬ್ಬರಿಗಿಂತ ಮತ್ತೊಬ್ಬರು ಮೇಲೆ ಹೊರಟು ಹೋಗುತ್ತಾರೆ ಎಂಬುದನ್ನು ನೋಡಬಹುದು. ಹೊಸಬರು ಹಳಬರಿಗಿಂತಲೂ ತೀಕ್ಷ್ಣವಾಗಿ ಹೊರಟು ಹೋಗುತ್ತಾರೆ. ತಂದೆಯೊಂದಿಗೆ ಪೂರ್ಣ ಯೋಗ ಬೆಳೆಸುತ್ತಾರೆ. ಆಗ ಬಾಳ ಶ್ರೇಷ್ಠತೆಗೆ ಹೊರಟು ಹೋಗುತ್ತಾರೆ. ಎಲ್ಲ ಆಧಾರ ಯೋಗದ ಮೇಲಿದೆ. ಜ್ಞಾನ ಅಂತೂ ಬಹಳ ಸಹಜ ಆಗಿದೆ. ನೀವು ಫೀಲ್ ಮಾಡುತ್ತಿರುತ್ತೀರಿ. ತಂದೆಯ ನೆನಪಿನಲ್ಲಿ ವಿಘ್ನ ಬರುತ್ತದೆ. ತಂದೆ ಹೇಳುತ್ತಾರೆ, ಭೋಜನ ಸ್ವೀಕರಿಸಿ, ಆಗಲೂ ಸಹ ನೆನಪಿನಲ್ಲಿರಿ. ಆದರೆ ಕೆಲವರು 2 ನಿಮಿಷ
ಕೆಲವರು 5 ನಿಮಿಷ ನೆನಪಿನಲ್ಲಿರುತ್ತಾರೆ. ಪೂರ್ಣ ಸಮಯ ನೆನಪಿನಲ್ಲಿರುವುದು ಬಹಳ ಕಷ್ಟಕರ ಆಗಿದೆ. ಮಾಯೆ ಎಲ್ಲಿಯಾದರೂ ಹಾರಿಸಿ ಮರೆಸಿಬಿಡುತ್ತದೆ. ತಂದೆಯ ಹೊರತು ಬೇರೆ ಯಾವುದೇ ನೆನಪು ಇರಬಾರದು. ಆಗಲೇ ಕರ್ಮಾತೀತ ಸ್ಥಿತಿಯಾಗುತ್ತದೆ. ಒಂದು ವೇಳೆ ಸ್ವಲ್ಪ ಆದರೂ ತನ್ನದು ಇದ್ದರೆ ಅದು ಖಂಡಿತ ನೆನಪಿಗೆ ಬರುತ್ತದೆ. ಯಾವುದೂ ನೆನಪಿಗೆ ಬರಬಾರದು. ಇದು ಬಾಬನ ಉದಾಹರಣೆಯಾಗಿದೆ. ಇವರಿಗೇನು ನೆನಪಿಗೆ ಬರುತ್ತದೆ? ಮಕ್ಕಳು, ಮರಿ, ಧನ ಇತ್ಯಾದಿ ಯಾವುದಾದರೂ ಇದೆಯೇ? ಕೇವಲ ನೀವು ಮಕ್ಕಳೇ ನೆನಪಿಗೆ ಬರುತ್ತೀರಿ. ನಿಮಗಂತೂ ಖಂಡಿತ ತಂದೆಯದ್ದೇ ನೆನಪಿದೆ. ಏಕೆಂದರೆ ತಂದೆ ಕಲ್ಯಾಣ ಮಾಡಲು ಬಂದಿದ್ದಾರೆ. ನೆನಪನ್ನು ಎಲ್ಲರೂ ಮಾಡುತ್ತಾರೆ. ಆದರೆ ಮತ್ತೂ ಸಹ ಬುದ್ಧಿ ಹೂವಿನ ಕಡೆಗೆ ಹೊರಟು ಹೋಗುತ್ತದೆ. ಹೂವು ಅನೇಕ ಪ್ರಕಾರದ್ದು ಇರುತ್ತದೆ. ಕೆಲವು ಹೂವು ಸುಗಂಧ ಇಲ್ಲದೆ ಇರುವಂಥದ್ದು ಇರುತ್ತದೆ. ಹೂದೋಟ ಅಲ್ಲವೇ? ತಂದೆಗೆ ಹೂದೋಟದ ಮಾಲೀಕ, ಮಾಲಿ ಎಂದು ಹೇಳುತ್ತಾರೆ. ಇದನ್ನಂತೂ ನೀವು ತಿಳಿದಿದ್ದೀರಿ. ಮನುಷ್ಯ ಕ್ರೋಧದಲ್ಲಿ ಬಂದು ಎಷ್ಟೊಂದು ಜಗಳ ಹೊಡೆದಾಡುತ್ತಾನೆ. ಬಹಳ ದೇಹಾಭಿಮಾನ ಇದೆ. ತಂದೆ ತಿಳಿಸುತ್ತಾರೆ, ಕೆಲವೊಮ್ಮೆ ಯಾರಾದರೂ ಕ್ರೋಧ ಮಾಡಿದರೆ ಶಾಂತವಾಗಿರಬೇಕು. ಕ್ರೋಧ ಭೂತ ಅಲ್ಲವೇ? ಭೂತದ ಮುಂದೆ ಶಾಂತಿಯಿಂದ ಉತ್ತರ ನೀಡಬೇಕು. ಸರ್ವಶಾಸ್ತ್ರಮಯಿ ಶಿರೋಮಣಿ ಭಗವದ್ಗೀತೆ ಈಶ್ವರನ ಮತದ್ದಾಗಿದೆ. ಈಶ್ವರ್ಯ ಮತ, ಆಸುರಿ ಮತ ಹಾಗೂ ದೈವಿ ಮತ. ಒಬ್ಬ ಈಶ್ವರನೇ ಬಂದು ತಿಳಿಸುತ್ತಾರೆ. ರಾಜಯೋಗದ ಜ್ಞಾನ ಕೊಡುತ್ತಾರೆ. ನಂತರ ಈ ಜ್ಞಾನ ಮರೆಯಾಗುತ್ತದೆ. ರಾಜರಿಗೂ ರಾಜ ಆದರೆ ನಂತರ ಜ್ಞಾನವನ್ನೇನು ಮಾಡುತ್ತೀರಿ? 21 ಜನ್ಮದಂತೂ ಪ್ರಾರಬ್ಧ ಭೋಗಿಸುತ್ತೀರಿ. ಈ ಪುರುಷಾರ್ಥದ್ದು ಈ ಫಲ ಆಗಿದೆ ಎಂಬುದು ಅಲ್ಲಿ ಇದು ಗೊತ್ತಿರುವುದಿಲ್ಲ. ಅನೇಕ ಬಾರಿ ನೀವು ಸತ್ಯುಗದಲ್ಲಿದ್ದೀರಿ. ಈ ಚಕ್ರ ತಿರುಗುತ್ತಿರುತ್ತದೆ. ಸತ್ಯುಗ ತ್ರೇತ ಜ್ಞಾನದ ಫಲ ಆಗಿದೆ. ಅಲ್ಲಿ ಜ್ಞಾನ ಸಿಗುತ್ತದೆ ಎಂದಲ್ಲ. ತಂದೆ ಬಂದು ಇಲ್ಲಿ ಭಕ್ತಿಯ ಫಲ ಜ್ಞಾನವನ್ನು ಕೊಡುತ್ತಾರೆ. ತಂದೆ ತಿಳಿಸಿದ್ದಾರೆ, ನೀವು ಜಾಸ್ತಿ ಭಕ್ತಿ ಮಾಡಿದ್ದೀರಿ. ಈಗ ಒಬ್ಬ ತಂದೆಯನ್ನು ನೆನಪು ಮಾಡಿ. ಆಗ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗುತ್ತೀರಿ. ಇದರಲ್ಲಿ ಶ್ರಮ ಇದೆ. ರಚನೆಯ ಆದಿ ಮಧ್ಯ ಅಂತ್ಯವನ್ನು ನೆನಪು ಮಾಡಿ. ಆಗ ಚಕ್ರವರ್ತಿ ರಾಜರಾಗುತ್ತೀರಿ. ಭಗವಂತ ಮಕ್ಕಳನ್ನು ಭಗವಾನ್ ಭಗವತಿ ಮಾಡುತ್ತಾರಲ್ಲವೇ? ಆದರೆ ದೇಹಧಾರಿಯನ್ನು ಭಗವಾನ್ ಭಗವತಿ ಎನ್ನುವುದು ತಪ್ಪಾಗಿದೆ. ಬ್ರಹ್ಮ, ವಿಷ್ಣು ಹಾಗೂ ಶಿವನದ್ದು ಎಷ್ಟೊಂದು ಸಂಬಂಧ ಇದೆ. ಈ ಬ್ರಹ್ಮ ನಂತರ ವಿಷ್ಣು ಆಗುವವರಿದ್ದಾರೆ ಹಾಗೂ ಇವರಲ್ಲಿ ಶಿವನ ಪ್ರವೇಶತೆ ಇದೆ. ಸೂಕ್ಷ್ಮವತನದವರಿಗೆ ಫರಿಷ್ಠೆ ಎನ್ನುತ್ತಾರೆ. ನೀವು ಫರಿಷ್ಠೆ ಆಗಬೇಕು, ಸಾಕ್ಷಾತ್ಕಾರ ಆಗುತ್ತದೆ. ಬಾಕಿ ಏನೂ ಇಲ್ಲ. ಸೈಲೆನ್ಸ್ ಮೂವಿ ಹಾಗೂ ಇಲ್ಲಿ ಟಾಕಿ. ಇದು ವಿಸ್ತಾರ ಆಗಿದೆ. ಬಾಕಿ ಸಾರಾಂಶದಲ್ಲಂತೂ ಎಷ್ಟೇ ಆದರೂ ಮನ್ಮನಾಭವ, ನನ್ನೊಬ್ಬನನ್ನು ನೆನಪು ಮಾಡಿ ಹಾಗೂ ಸೃಷ್ಟಿ ಚಕ್ರವನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ. ಇಲ್ಲಿ ಕುಳಿತುಕೊಂಡಿದ್ದರೂ ಸಹ ಶಾಂತಿಧಾಮ, ಸುಖಧಾಮವನ್ನು ನೆನಪು ಮಾಡಿ. ಈ ಹಳೆಯ ದುಃಖಧಾಮವನ್ನು ಮರೆಯಿರಿ. ಬುದ್ಧಿಯಿಂದ ಇದು ಅಪರಿಮಿತದ ಸನ್ಯಾಸ ಆಗಿದೆ. ಅವರದ್ದು ಸೀಮಿತದ ಸನ್ಯಾಸ ಆಗಿದೆ. ಆ ನಿವೃತ್ತಿ ಮಾರ್ಗದವರು ಪ್ರವೃತ್ತಿ ಮಾರ್ಗದ ಜ್ಞಾನ ಕೊಡಲು ಸಾಧ್ಯವಿಲ್ಲ. ರಾಜ ರಾಣಿ ಆಗುವುದು ಪ್ರವೃತ್ತಿ ಮಾರ್ಗ ಆಗಿದೆ. ಅಲ್ಲಂತೂ ಇರುವುದೇ ಸುಖ. ಅವರಂತೂ ಸುಖವನ್ನು ಬೇಡುವುದೇ ಇಲ್ಲ. ಸನ್ಯಾಸಿಗಳು ಸಹ ಕೋಟ್ಯಾಂತರ ಸಂಖ್ಯೆಯಲ್ಲಿದ್ದಾರೆ. ಅವರುಗಳ ಪಾಲನೆ ಹಾಗೂ ಸಂಪಾದನೆ ಗೃಹಸ್ಥಿಗಳಿಂದ ಆಗುತ್ತದೆ. ಒಂದಂತೂ ನೀವು ದಾನ ಪುಣ್ಯದಲ್ಲಿ ತೊಡಗಿಸಿದಿರಿ. ನಂತರ ಪಾಪದ ವ್ಯವಹಾರ ಮಾಡಿರುವುದರಿಂದ ಪಾಪಾತ್ಮರಾದರು. ನೀವು ಮಕ್ಕಳಂತೂ ಈಗ ಅವಿನಾಶಿ ಜ್ಞಾನರತ್ನಗಳ ಕೊಡುವುದು ತೆಗೆದುಕೊಳ್ಳುವುದು ಮಾಡುತ್ತೀರಿ. ಅವರು ಧರ್ಮಶಾಲೆ ಇತ್ಯಾದಿಯನ್ನು ಕಟ್ಟಿಸುತ್ತಾರೆ. ಆಗ ಮುಂದಿನ ಜನ್ಮದಲ್ಲಿ ಒಳ್ಳೆಯ ಫಲ ಸಿಗುತ್ತದೆ. ಇವರಂತೂ ಪಾರಲೌಕಿಕ ತಂದೆಯಾಗಿದ್ದಾರೆ.
ಇದು ಪ್ರತ್ಯಕ್ಷವಾಗಿದೆ, ಅದು ಪರೋಕ್ಷವಾಗಿದೆ. ಈಶ್ವರಾರ್ಪಣಂ ಮಾಡುತ್ತಾರೆ. ಈಗ ಹಸಿವಂತೂ ಇಬ್ಬರಿಗೂ ಆಗುವುದಿಲ್ಲ. ಶಿವಬಾಬನಂತೂ ದಾತನಾಗಿದ್ದಾರೆ. ಅವರಿಗೆ ಹಸಿವಾಗುತ್ತದೇನೋ? ಶ್ರೀಕೃಷ್ಣ ದಾತ ಅಲ್ಲ. ತಂದೆಯಂತೂ ಎಲ್ಲರಿಗೂ ಕೊಡುವವರಾಗಿದ್ದಾರೆ, ತೆಗೆದುಕೊಳ್ಳುವವರು ಅಲ್ಲ. ಒಂದನ್ನು ಕೊಟ್ಟು 10 ಪಡೆಯಿರಿ. ಬಡವರು 2 ರೂಪಾಯಿಯನ್ನು ಕೊಡುತ್ತಾರೆ, ಆಗ ಪದುಮ ಸಿಗುತ್ತದೆ. ಸುಧಾಮನ ಉದಾಹರಣೆ ಇದೆ. ಭಾರತ ಚಿನ್ನದ ಪಕ್ಷಿಯಾಗಿತ್ತಲ್ಲವೇ? ತಂದೆ ಎಷ್ಟೊಂದು ಧನವಂತರನ್ನಾಗಿ ಮಾಡಿದ್ದಾರೆ. ಸೋಮನಾಥನ ಮಂದಿರದಲ್ಲಿ ಎಷ್ಟೊಂದು ಹೇರಳವಾದ ಧನ ಇತ್ತು. ಎಷ್ಟೊಂದನ್ನು ಲೂಟಿ ಮಾಡಿ ತೆಗೆದುಕೊಂಡು ಹೋದರು. ದೊಡ್ಡ ದೊಡ್ಡ ವಜ್ರ ವೈಡೂರ್ಯಗಳಿದ್ದವು. ಈಗಂತೂ ನೋಡುವುದಕ್ಕೂ ಸಾಧ್ಯವಾಗುವುದಿಲ್ಲ. ತುಂಡು ತುಂಡು ಆಗಿದೆ. ಅನಂತರ ಇತಿಹಾಸ ಪುನರಾವೃತ್ತಿಯಾಗುತ್ತದೆ. ಅಲ್ಲಿ ಎಲ್ಲ ಗಣಿಗಳು ನಿಮಗಾಗಿ ಸಂಪನ್ನವಾಗಿರುತ್ತದೆ. ವಜ್ರ ವೈಡೂರ್ಯ ಅಂತೂ ಅಲ್ಲಿ ಒಂದು ರೀತಿ ಕಲ್ಲಿನ ರೀತಿ ಇರುತ್ತದೆ. ತಂದೆ ಅವಿನಾಶಿ ಜ್ಞಾನ ರತ್ನವನ್ನು ಕೊಡುತ್ತಾರೆ. ಇದರಿಂದ ನೀವು ಅಪಾರ ಧನವಂತರಾಗುತ್ತೀರಿ. ಅಂದ ಮೇಲೆ ಮಧುರಾತಿ ಮಧುರ ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗಬೇಕು. ಎಷ್ಟು ಓದುತ್ತಿರುತ್ತೀರಿ, ಖುಷಿಯ ಪಾದರಸ ಏರಿರುತ್ತದೆ. ದೊಡ್ಡ ಪರೀಕ್ಷೆಯನ್ನು ಉತ್ತೀರ್ಣ ಮಾಡಿದರೆ ಬುದ್ಧಿಯಲ್ಲಿರುತ್ತದಲ್ಲವೇ? ಇದನ್ನು ಉತ್ತೀರ್ಣ ಮಾಡಿದ ನಂತರ ಈ ಪದವೀಧರನಾಗುತ್ತೇನೆ, ಈ ಕೆಲಸ ಮಾಡುತ್ತೇನೆ ಎಂದು ನೀವು ಸಹ ತಿಳಿಯುತ್ತೀರಿ. ಈ ದೇವತೆ ಆಗುತ್ತೇವೆ. ಇದಂತೂ ಜಡ ಚಿತ್ರ ಆಗಿದೆ. ನಾವು ಅಲ್ಲಿ ಚೈತನ್ಯ ಆಗುತ್ತೇವೆ. ಈ ಚಿತ್ರವನ್ನು ಸಹ ಯಾವುದನ್ನು ಮಾಡಲಾಗಿದೆ, ಹೇಗೆ ಬಂತು? ದಿವ್ಯ ದೃಷ್ಟಿಯಿಂದ ನೀವು ನೋಡಿಕೊಂಡು ತಂದಿದ್ದೀರಿ. ಚಿತ್ರ ಬಹಳ ಅದ್ಭುತ ಆಗಿದೆ. ಕೆಲವರು ತಿಳಿಯುತ್ತಾರೆ ಈ ಬ್ರಹ್ಮ ಮಾಡಿಸಿದ್ದಾರೆ ಎಂದು. ಒಂದು ವೇಳೆ ಇವರು ಯಾರಿಂದಲಾದರೂ ಕಲಿತಿದ್ದರೆ ಕೇವಲ ಇವರೊಬ್ಬರೇ ಕಲಿತಿರುವರೇನು? ಇನ್ನೂ ಸಾಕಷ್ಟು ಮಂದಿ ಕಲಿತಿರುತ್ತಾರಲ್ಲವೇ? ಇವರು ಹೇಳುತ್ತಾರೆ, ನಾನು ಯಾವುದನ್ನೂ ಕಲಿಸಿಲ್ಲ. ಇದನ್ನಂತೂ ತಂದೆ ದಿವ್ಯ ದೃಷ್ಟಿಯ ಮೂಲಕ ಮಾಡಿಸಿದ್ದಾರೆ. ಈ ಚಿತ್ರ ಎಲ್ಲವೂ ಶ್ರೀಮತದಿಂದ ಮಾಡಲಾಗಿದೆ. ಇದು ಮನುಷ್ಯ ಮತದ್ದು ಅಲ್ಲ. ಇದೆಲ್ಲ ಸಮಾಪ್ತಿಯಾಗುತ್ತದೆ. ಯಾವುದೇ ಹೆಸರು ಗುರುತು ಇರುವುದಿಲ್ಲ. ಈ ಸೃಷ್ಟಿಯದ್ದೇ ಅಂತ್ಯ ಆಗಿದೆ. ಭಕ್ತಿಯದ್ದು ಎಷ್ಟೊಂದು ಸಾಮಗ್ರಿ ಇದೆ. ಇದು ಇರುವುದಿಲ್ಲ. ಹೊಸ ಜಗತ್ತಿನಲ್ಲಿ ಎಲ್ಲವೂ ಹೊಸದು. ನೀವು ಅನೇಕ ಬಾರಿ ಸ್ವರ್ಗದ ಮಾಲೀಕರಾಗಿದ್ದೀರಿ. ಅನಂತರ ಮಾಯೆ ಸೋಲಿಸಿಬಿಟ್ಟಿದೆ. ಮಾಯೆ ಎಂದು ವಿಕಾರಗಳಿಗೆ ಹೇಳಲಾಗುತ್ತದೆ, ಧನಕ್ಕೆ ಅಲ್ಲ. ನೀವು ಮಕ್ಕಳು ರಾವಣನ ಸಂಕೋಲೆಯಲ್ಲಿ ಅರ್ಧ ಕಲ್ಪದಿಂದ ಸಿಲುಕಿದ್ದೀರಿ. ರಾವಣ ಎಲ್ಲರಿಗಿಂತ ಹಳೆಯ ಶತ್ರು ಆಗಿದ್ದಾನೆ. ಅರ್ಧ ಕಲ್ಪ ಆತನ ರಾಜ್ಯ ನಡೆಯುತ್ತದೆ. ಲಕ್ಷಾಂತರ ವರ್ಷ ಎನ್ನುವುದರಿಂದ ನಂತರ ಅರ್ಧದ ಲೆಕ್ಕವೇ ಸಿಗುವುದಿಲ್ಲ. ಎಷ್ಟೊಂದು ಅಂತರ ಇದೆ. ನಿಮಗಂತೂ ತಂದೆ ತಿಳಿಸಿದ್ದಾರೆ, ಪೂರ್ಣಕಲ್ಪದ ಆಯಸ್ಸೇ 5000 ವರ್ಷ ಆಗಿದೆ. 84 ಲಕ್ಷ ಯೋನಿಗಳಂತೂ ಇಲ್ಲ. ಇದು ದೊಡ್ಡ ಸುಳ್ಳಾಗಿದೆ. ಸೂರ್ಯವಂಶಿ ಚಂದ್ರವಂಶಿ ದೇವತೆಗಳು ಇಷ್ಟೊಂದು ಲಕ್ಷಾಂತರ ವರ್ಷ ರಾಜ್ಯ ಮಾಡುತ್ತಿದ್ದರೇನು? ಬುದ್ಧಿ ಈ ಕೆಲಸ ಮಾಡುವುದಿಲ್ಲ. ಸನ್ಯಾಸಿ ಅಂತೂ ತಿಳಿಯುತ್ತಾರೆ, ಈಗ ನಾವು ತನ್ನನ್ನು ತಪ್ಪು ಎಂದು ಒಪ್ಪಿಕೊಂಡರೆ ಎಲ್ಲ ಅನುಯಾಯಿಗಳು ನಮ್ಮನ್ನು ಬಿಟ್ಟು ಬಿಡುತ್ತಾರೆ. ಕ್ರಾಂತಿಯಾಗುತ್ತದೆ. ಆದ್ದರಿಂದ ಈಗ ಅವರು ನಿಮ್ಮ ಮತದಂತೆ ನಡೆದು ತನ್ನ ರಾಜ್ಯವನ್ನು ಬಿಡುವುದಿಲ್ಲ. ಅಂತ್ಯದಲ್ಲಿ ಸ್ವಲ್ಪ ಅರ್ಥ ಮಾಡಿಕೊಳ್ಳುತ್ತಾರೆ, ಈಗ ಅಲ್ಲ. ಸಾಹುಕಾರ ಜನರೇ ಜ್ಞಾನ ತೆಗೆದುಕೊಳ್ಳುತ್ತಾರೆ ಎಂದಲ್ಲ. ತಂದೆ ಹೇಳುತ್ತಾರೆ, ನಾನು ಬಡವರ ಬಂಧು ಆಗಿದ್ದೇನೆ. ಸಾಹುಕಾರರ ಜನರು ಎಂದಿಗೂ ಸಮರ್ಪಿತರಾಗಿ ಕರ್ಮಾತೀತ ಸ್ಥಿತಿಯನ್ನು ಹೊಂದಲು ಸಾಧ್ಯವಿಲ್ಲ. ತಂದೆಯಂತೂ ಬಹಳ ಜಬರ್ದಸ್ತ್ ಮಾರಾಟಗಾರ ಆಗಿದ್ದಾರೆ. ಬಡವರುಗಳದ್ದನ್ನೇ ತೆಗೆದುಕೊಳ್ಳುತ್ತಾರೆ. ಸಾಹುಕಾರ ಜನರದ್ದು ತೆಗೆದುಕೊಂಡರೆ ನಂತರ ಇಷ್ಟೊಂದನ್ನು ಕೊಡಬೇಕಾಗುತ್ತದೆ. ಶ್ರೀಮಂತರು ತೆಗೆದುಕೊಳ್ಳುವುದೇ ಶ್ರಮ ಇದೆ. ಏಕೆಂದರೆ ಇದರಲ್ಲಿ ಎಲ್ಲವನ್ನೂ ಮರೆಯಬೇಕಾಗುತ್ತದೆ.
ಯಾವುದು ಬಳಿಯಲ್ಲಿ ಇರದೇ ಇದ್ದಾಗ ಕರ್ಮಾತೀತ ಸ್ಥಿತಿಯಾಗುತ್ತದೆ. ಸಾಹುಕಾರ ಜನರಂತೂ ಮರೆಯಲು ಸಾಧ್ಯವಿಲ್ಲ. ಯಾರು ಕಲ್ಪದ ಮೊದಲು ಆಸ್ತಿಯನ್ನು ಪಡೆದಿದ್ದರೋ ಅವರೇ ತೆಗೆದುಕೊಳ್ಳುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ. ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಹೇಗೆ ತಂದೆ ಪ್ರೀತಿಯ ಸಾಗರನಾಗಿದ್ದಾರೆ, ಅದೇ ರೀತಿ ಮಾಸ್ಟರ್ ಪ್ರೀತಿಯ ಸಾಗರರಾಗಿ ಪ್ರೀತಿಯಿಂದ ಕೆಲಸ ತೆಗೆಯಬೇಕು. ಕ್ರೋಧ ಮಾಡಬಾರದು. ಯಾರಾದರೂ ಕ್ರೋಧ ಮಾಡಿದರೆ ಆಗ ನೀವು ಶಾಂತವಾಗಿರಬೇಕು. 2. ಬುದ್ಧಿಯಿಂದ ಈ ಹಳೆಯ ಜಗತ್ತನ್ನು ಮರೆತು ಅಪರಿಮಿತದ ಸನ್ಯಾಸಿಯಾಗಬೇಕು. ಶಾಂತಿಧಾಮ ಹಾಗೂ ಸುಖಧಾಮವನ್ನು ನೆನಪು ಮಾಡಬೇಕು. ಅವಿನಾಶಿ ಜ್ಞಾನ ರತ್ನಗಳ ಕೊಡುವುದು ತೆಗೆದುಕೊಳ್ಳುವುದು ಮಾಡಬೇಕು. ವರದಾನ: ವಿಕಾರಗಳ ರೂಪಿ ವಿಷಕಾರಿ ಸರ್ಪಗಳನ್ನು ಕೊರಳಿನ ಮಾಲೆ ಮಾಡಿಕೊಳ್ಳುವಂತಹ ಶಂಕರನ ಸಮಾನ ತಪಸ್ವಿ ಮೂರ್ತಿಯಾಗಿರಿ. ವಿಕಾರಗಳ ರೂಪಿ ವಿಷಕಾರಿ ಸರ್ಪಗಳನ್ನು ಕೊರಳಿನ ಮಾಲೆ ಮಾಡಿಕೊಳ್ಳುವಂತಹ ಶಂಕರನ ಸಮಾನ ತಪಸ್ವಿ ಮೂರ್ತಿಯಾಗಿರಿ. ಈ ಪಂಚವಿಕಾರ ಯಾವುದು? ಜನರಿಗೆ ವಿಷದ ಸರ್ಪ ಆಗಿದೆ. ಈ ಸರ್ಪ ತಾವು ಯೋಗಿ ಹಾಗೂ ಪ್ರಯೋಗಿ ಆತ್ಮಗಳ ಕೊರಳಿನ ಮಾಲೆ ಆಗುತ್ತದೆ. ತಾವು ಬ್ರಾಹ್ಮಣರು ಅಥವಾ ಬ್ರಹ್ಮ ತಂದೆಯ ಅಶರೀರಿ ತಪಸ್ವಿ ಶಂಕರನ ಸ್ವರೂಪದ ಈ ನೆನಪಾರ್ಥವನ್ನು ಇದುವರೆಗೂ ಪೂಜಿಸುತ್ತಾರೆ. 2ನೇಯದ್ದು, ಈ ಸರ್ಪ ಖುಷಿಯಲ್ಲಿ ನರ್ತನ ಮಾಡುವ ವೇದಿಕೆ ಆಗುತ್ತದೆ. ಈ ಸ್ಥಿತಿಯನ್ನು ವೇದಿಕೆಯ ರೂಪದಲ್ಲಿ ತೋರಿಸುತ್ತಾರೆ. ಅಂದ ಮೇಲೆ ಯಾವಾಗ ವಿಕಾರಗಳ ಮೇಲೆ ಆ ರೀತಿ ವಿಜಯ ಆಗುತ್ತೀರೋ ಆಗ ತಪಸ್ವಿ ಮೂರ್ತಿ, ಪ್ರಯೋಗಿ ಆತ್ಮ ಎನ್ನುತ್ತಾರೆ. ಸ್ಲೋಗನ್: ಯಾರ ಸ್ವಭಾವ ಮಧುರ ಶಾಂತಚಿತ್ತವಾಗಿದೆ ಅವರ ಮೇಲೆ ಕ್ರೋಧದ ಭೂತ ಯುದ್ಧ ಮಾಡಲು ಸಾಧ್ಯವಿಲ್ಲ. ಯಾರ ಸ್ವಭಾವ ಮಧುರ ಶಾಂತಚಿತ್ತವಾಗಿದೆ ಅವರ ಮೇಲೆ ಕ್ರೋಧದ ಭೂತ ಯುದ್ಧ ಮಾಡಲು ಸಾಧ್ಯವಿಲ್ಲ. ಓಂ ಶಾಂತಿ.